ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಕಸ ಹುಡುಗಿ ಪರ್ಶಿಯದು ಎಲ್ಲ ಒರೆಸಿ ರಂಗೋಲಿ ಹಾಕತ್ತಿದ್ನಿ. ಅಷ್ಟೇನು ಚೆಂದಂಗೆ ಹಾಕಕ್ಕೆ ಬರೋದಿಲ್ಲ, ಎಷ್ಟು ಬರ್ತೈತಲ್ಲ ಅಷ್ಟರಲ್ಲೇ ಚೆಂದಂಗೆ ಹಾಕಿದ್ನಿ. ಜಳಕ ಅದು ಮಾಡಿ ಪೂಜೆ ಮಾಡತ್ತಿದ್ನಿ. ಫಸ್ಟ್ ದೇವರ ಎಲ್ಲ ತೆಗೆದು ಇದನ್ನೆಲ್ಲ ಕ್ಲೀನ್ ಮಾಡತ್ತಿದ್ನಿ. ಜಗಲಿ ನೀರು ಹಚ್ಚಿ ಚೆಂದಂಗೆ ಒರೆಸಾತಿದ್ನೆಲ್ಲ. ಆಮೇಲೆ ದೇವರ ಎಲ್ಲಿಟ್ಟಿರತ್ತೆ ಕೇಳಬೇಡ್ರಿ, ಇಲ್ಲಿ ಇಡಕ್ಕೆ ಜಾಗಿಲ್ಲ, ಅದಕ್ಕೆ ಅಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟಿದ್ನಿ. ಎಲ್ಲ ಟೇಬಲ್ಲು ಇರಲಿಲ್ಲ, ಅದಕ್ಕೆ ಅಲ್ಲಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಾ ದೇವರ. ಇಲ್ಲದ ನೋಡ್ರಿ ದೇವ್ರ. ಒಂದು ಬುಟ್ಟ್ಯಾಗ ನೀರು ತಗೊಂಡ ಎಲ್ಲ ದೇವ್ರ ನೀರಾಗಿ ಎದ್ದು ತೊಳೆಯತ್ತಿದ್ನಿ. ನೀರೆಲ್ಲಿ ಹಾಕ್ತೀರಿ ಅಂತ ಕೇಳಬೇಡ್ರಿ, ಸಿಂಕ್ದಾಗ ಹಾಕ್ತೀರೇನಂತ ಅನ್ಬೇಡ್ರಿ. ಎಲ್ಲ ತೊಳೆದಿಟ್ಟು ತುಳಸಿ ಗಿಡಕ್ಕೆ ಹಾಕ್ತೀನಿ. ಆಮೇಲೆ ಎಲ್ಲ ತೊಳೆದು ಮುಗೀತು. ಆಮೇಲೆ ಎಲ್ಲ ದೇವರಿಗೆ ಕುಂಕುಮ ಹಚ್ಚಾತಿದ್ನಿ. ಇದಕ್ಕೆ ಕುಂಕುಮ ಅರಿಶಿನ ಹಚ್ಚಿನಿ. ಲಕ್ಷ್ಮಿ ಅಂತ ಹೇಳಿ ಇಟ್ಟಿನಿ ನಾನು. ಎಲ್ಲ ಹಚ್ಚಿಂದ ಇಲ್ಲಿ ಜಗಲಿಗೆ ಹಚ್ಚಾತಿದ್ನಿ ಕುಂಕುಮ. ದೇವರ ಎಲ್ಲ ತಂದು ಒಂದೊಂದಾಗಿ ಇಡಾತಿದ್ನಿ. ಜಾಸ್ತಿ ಏನು ದೇವರಿಲ್ಲ. ಈ ಕೃಷ್ಣನ ಮೂರ್ತಿ ಒಬ್ಬರು ಅಕ್ಕ ಗಿಫ್ಟ್ ಕೊಟ್ಟಿದ್ರು ನನ್ನ ಬರ್ಡೇಕ್ಕೆ. ಒಂದು ಸಾಯಿಬಾಬಾ ಇದೆ, ಹನುಮಂತಿದೆ, ಆಮೇಲೆ 2 ಕೃಷ್ಣ ಅದಾವು. ಡೆಲ್ಲಿ ಒಳಗೆ ಇದೊಂದು ಮಾಲಿಗೆ 40 ರೂಪಾಯಿ ತೊಗೊಂಡಾರ ನೋಡ್ರಿ. ಜಾಸ್ತಿ ತುಟ್ಟದಾವ ಇಲ್ಲಿ ಹೂವೆಲ್ಲ. ಬೆಳಿಗ್ಗೆ ಪೂಜೆ ಅದು ಮಾಡಿದ್ವಿ ಅಂದ್ರೆ ಮನ್ಸಿಗೆ ಒಂಥರ ನೆಮ್ಮದಿ ಇರ್ತೈತ್ರಿ. ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಲಿ ಅಂಥೇಳಿ ಕಮೆಂಟ್ ಮಾಡಿ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೆಸರೇ ಇಟ್ಟಿಲ್ಲ, ನಾನು ಯಾವ್ದು ಇಡಬೇಕಂತ ಹೇಳಿ. ಏನಾರ ಗೊತ್ತಿದ್ರೆ ಹೇಳ್ರಿ. ಹೂವು ಅದು ಎಲ್ಲ ಏರಿಸ್ನಿ. ಈಗ ದೀಪ ಹಚ್ಬೇಕಂತ ಹೇಳಿ ಬತ್ತಿ ತಗೊಂಡು ಹಚ್ಚಿದ್ನಿ. ಆಮೇಲೆ ಉದಿನ ಕಡ್ಡಿ ಹಚ್ಚಿ ಧೂಪ ಹಚ್ಚಾತಿದ್ನಿ. ಪೂಜೆ ಮಾಡೋದೆಲ್ಲ ಮುಗೀತ್ರಿ. ಈ ಥರ ಆಗಿತ್ತು ಪೂಜೆ ಇವತ್ತಿಂದ. ಹೆಂಗಾಗಿತ್ತು ಕಮೆಂಟ್ ಮಾಡಿರಿ. ಮತ್ತು ನಾಷ್ಟ ಅದು ಆಯಿತು. ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡ್ಬೇಕಂಥೇಳಿ ಮಾಡಾತಿದ್ನಿ. ಅದಕ್ಕೆ ಒಂದು ರೆಸಿಪಿ ಮಾಡಾತೀನಿ, ಅದನ್ನು ತೋರಿಸ್ರ ಆತತ್ ಹೇಳಿ ತೋರ್ಸಾತಿದ್ನಿ. ಏನಂಥೇಳಿ ನೀವು ಮುಂದೆ ನೋಡಿರಿ. ಸಾಸ್ಮಿ ಜೀರಿಗೆ ಎಣ್ಣೆ ಹಾಕಿನಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕತ್ತೀನಿ. ಹಿಂಗಾಗಿಂದ ಕುಟ್ಟಿದ ಬೆಳ್ಳುಳ್ಳಿ ಹಾಕಿನಿ. ಆಮೇಲೆ ಕರಿಬೇವು ಹಾಕಿನಿ. ತಪ್ಪಲು ಉಳ್ಳಾಗಡ್ಡಿ ಪಲ್ಯ ಮಾಡಾತಿದ್ನಿ. ತಪ್ಪಲು ಉಳ್ಳಾಗಡ್ಡಿ ಹೆರಿಚಿ ತೊಳೆದಿಟ್ಟಿದ್ನಿ. ನೀರೆಲ್ಲ ಬಸಿಬೇಕು, ಹಂಗೆ ಹಾಕಿರ ನೀರಾಗುತ್ತೆ. ನೀರೆಲ್ಲ ತೆಗೆದು ಆಮೇಲೆ ಚೆಂದಂಗೆ ಕರಿಬೇಕು. ನೀರಿನ ಅಂಶ ಹೋಗುವವರೆಗೂ. ಆಮೇಲೆ ಟೊಮೆಟೊ ಹಾಕಿದ್ನಿ. ಕುಟ್ಟಿ ಮೆಣ್ಸಿನ್ಕಾಯಿ ಹಾಕಿದ್ನಿ. ಅದು ವಿಡಿಯೋದಲ್ಲಿ ಬಂದಿಲ್ಲ. ನೀವು ಕುಟ್ಟಿ ಮೆಣ್ಸಿನ್ಕಾಯಿ ಹಾಕೋರಿದ್ರೆ ಹಾಕ್ಬೋದು, ಇಲ್ಲ ಖಾರ ಹಾಕ್ತೀನಂದ್ರೆ ಅದನ್ನೂ ಹಾಕ್ಬೋದು. ಮಸಾಲೆ ಖಾರ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ನಿ, 1 ಸ್ಪೂನ್ ಆಗಷ್ಟು. ಚೆಂದಂಗೆ ಫ್ರೈ ಮಾಡಿ ಇವಾಗ ನೆನೆಸಿದ ತೊಗರಿಬೇಳೆ ಹಾಕತ್ತಿದ್ನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿದ್ನಿ. ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಯಾವ ಥರ ಮಾಡ್ತೀರಂತ ಹೇಳಿ ಕಮೆಂಟ್ ಮಾಡಿರಿ. ಫಸ್ಟ್ ನೀರು ಹಾಕಲ್ದನ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡಿರಿ. ಆಮೇಲೆ ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿ ಚೆಂದಂಗೆ ತಿರುವಾಡಿ ಅದ್ರ ಮ್ಯಾಲೆ ಮುಚ್ಚಿಬಿಡ್ರಿ. ಮುಚ್ಚಿದ ಮೇಲೆ 1-2 ನಿಮಿಷ ಆಗಿಂದ ತೆಗೆದುಬಿಡ್ರಿ.
ಮಾರ್ಕೆಟ್ಗೆ ಹೋದಾಗ ನುಗ್ಗಿಕಾಯಿ ತಂದಿದ್ನಿ ರೀ, ಅದನ್ನ ಫ್ರೈ ಮಾಡತ್ತಿದ್ನಿ. ಸಾಂಬಾರು ಮಾಡ್ಬೇಕಂತ ಅಂದ್ಕೊಂಡು ಮಸಾಲೆ ರೈಸ್ ಮಾಡಿದ್ನಿ, ಅದಕ್ಕಾಗಿ ನುಗ್ಗಿಕಾಯಿ ಫ್ರೈ ಮಾಡತ್ತಿದ್ನಿ. ಮಾರ್ಕೆಟ್ಗೆ ಹೋದಾಗ ನುಗ್ಗಿಕಾಯಿ ತಂದಿದ್ನಿ, ಅದನ್ನ ಸಾಂಬಾರು ಮಾಡ್ಕೋಬೇಕಂತ ಮಾಡಿದ್ನಿ. ಮಸಾಲೆ ರೈಸ್ ಮಾಡೀನಿ, ಅದಕ್ಕಾಗಿ ಬೇಡ ಇವತ್ತು ಫ್ರೈ ಮಾಡ್ರೆ ಆಯ್ತು ಅಂತ ಹೇಳಿ ನುಗ್ಗಿಕಾಯಿ ಫ್ರೈ ಮಾಡತ್ತಿದ್ನಿ. ಫಸ್ಟ್ ಕುದಿಸಿ ತೆಗೆದು ಆಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಂಡ್ರಿ. ಎಣ್ಣೆ, ಸ್ವಲ್ಪ ಜೀರಿಗೆ, ಆಮೇಲೆ ಸಾಸಿವೆ, ಸ್ವಲ್ಪ ಹಿಂಗೆ ಹಾಕತ್ತಿದ್ನಿ. ಕಟ್ ಮಾಡಿರುವ ಟೊಮೆಟೊ ಮತ್ತು ಸ್ವಲ್ಪ ಕರಿಬೇವು ಹಾಕಿದ್ನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊರಿ ಎಲ್ಲ. ನೀವು ಯಾವ ಥರ ಮಾಡ್ತೀರಂತ ಹೇಳಿ ಕಮೆಂಟ್ ಮಾಡಿರಿ. ಸ್ವಲ್ಪ ಹುಂಚಿಕಾಯಿ ರಸ ಹಾಕಿದ್ನಿ. ಒಬ್ರೊಬ್ರು ಉಳ್ಳಾಗಡ್ಡಿನೂ ಹಾಕಿ ಮಾಡ್ತಾರೆ, ನಾವು ಉಳ್ಳಾಗಡ್ಡಿ ಹಾಕಲಿಲ್ಲ. ಅರಿಶಿನ ಪುಡಿ ಹಾಕಿ ಚೆನ್ನಾಗೆ ಎಲ್ಲ ಮಿಕ್ಸ್ ಮಾಡಿರಿ. ಟೊಮೆಟೊ ಮತ್ತು ಹುಂಚಿಕಾಯಿ ಎರಡೂ ಹಾಕಿದ್ವಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ರಿ, ಜಾಸ್ತಿ ಹುಳಿ ಆಗ್ತೈತಿ. ಮಸಾಲೆ ಖಾರ 1 ಚಮಚ ಹಾಕ್ರಿ. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆ ಕುದಿಬೇಕ್ರಿ. ನೀರು ಹಾಕಿ ಚೆನ್ನಾಗೆ ಕುದಿಸ್ರಿ. ಉಪ್ಪು ಖಾರ ಚೆಕ್ ಮಾಡ್ಕೊರಿ. ಏನಾರ ಕಡಿಮೆ ಇತ್ತಂದ್ರೆ ಈಗ ಹಾಕಿ ಮತ್ತೊಂದು ಸಲ ಕುದಿಸ್ಬಿಡ್ರಿ. ನೋಡಿರಿ ಹೆಂಗೆ ಕುದಿಯಾತೈತಿ. ಕುದಿಸಿ ಇನ್ನೊಂದು ಚೂರು ಬೆಲ್ಲ ಹಾಕಿದ್ನ, ಜಾಸ್ತಿ ಹುಳಿ ಆಗಿತ್ತಂತ ಹೇಳಿ. ನೋಡಿರಿ ಈ ಥರ ಕುದಿಸೀನಿ. ನುಗ್ಗಿಕಾಯಿ ಹಾಕಿಂದ ಚೆನ್ನಾಗೆ ಮಿಕ್ಸ್ ಮಾಡಿರಿ. ಒಂದು ಕುದಿಸ್ಕೋಬೇಕ್ರಿ ಇದನ್ನ. ಈ ರೆಸಿಪಿ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಳಲ್ರಿ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ರೀ ಇದು. ನೀವು ಒಂದು ಸಲ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಚಪಾತಿ ಸಾಫ್ಟಾಗಿ ಬರಬೇಕಂದ್ರೆ ಹಿಟ್ಟು ಫಸ್ಟಿಗೆ ನಾದಿಟ್ಕೋಬೇಕು, ಒಂದು 10-15 ನಿಮಿಷಕ್ಕಿಂತ ಮುಂಚೆ. ಆಮೇಲೆ ಮಾಡಬೇಕು, ಸಾಫ್ಟಾಗಿ ಬರ್ತಾವೆ. ಆಗ ನಾದಿ ಆಗ ಮಾಡಿದೀವಿ ಅಂದ್ರೆ ಸ್ವಲ್ಪ ಬಿರುಸಕ್ಕವು. ಅದಕ್ಕೆ ನಾ ಪಲ್ಯ ಅದು ಮಾಡೋಕ್ಕಿಂತ ಮೊದಲೇ ಹಿಟ್ಟು ನಾದಿಟ್ಟಿದ್ನಿ. ಈಗ ನೋಡ್ರಿ ಅಷ್ಟು ಮೆತ್ತಗಾಗಿತ್ತು ಹಿಟ್ಟು. ನಾ ತಗಡ ಮೇಲೆ ಮಾಡ್ತೀನಿ ರೀ ಚಪಾತಿ. ಒಬ್ಬೊಬ್ರು ಹಿಟ್ಟು ಹಚ್ಚಿ ಮಾಡ್ತಾರೆ. ತಗಡ ಮೇಲೆ ಮಾಡ್ತೀವಿ ಅಂದ್ರೆ ಸಾಫ್ಟಾಗಿ ಬರ್ತಾವೆ ಅಂತ ಹೇಳಿ ಅದಕ್ಕೆ ಇದ್ರ ಮೇಲೆ ಮಾಡ್ತೀನಿ. ಲಟ್ಟಿಸಿ ಸ್ವಲ್ಪ ಎಣ್ಣೆ ಹಚ್ಚಿ ಒಳಗೆ ಹಿಟ್ಟು ಹಾಕಿದೆವು ಅಂದ್ರೆ ಹೊಟ್ಟೆ ಉಬ್ಬಿ ಬರ್ತಾವೆ, ಮೆತ್ತಗೂ ಹಾಕ್ಕವು. ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸಿ ಆಮೇಲೆ ಎಣ್ಣೆ ಹಚ್ತೇನೆ ರೀ ನಾ. ಈಗ ನೋಡಿರಿ ಎಣ್ಣೆ ಹಚ್ಚಿ ತಗಡಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ನಿ. ಜಲ್ದಿನ ಹಾಕ್ಕವು. ಇದ್ರ ಮೇಲೆ ತಗಡ ಮೇಲೆ ಮಾಡ್ತೀವಿ ಅಂದ್ರೆ ಹಂಚು ಕಾಯಕ್ಕಿಟ್ಟಿದ್ನಿ. ಕಡೆ ಚಪಾತಿನೂ ಹಾಕಿದ್ನಿ. ಇದಕ್ಕೆ ಎಣ್ಣೆ ಹಚ್ಚಿ ಮಾಡಿರ್ತೀವ್ರಲ್ಲ, ಅದಕ್ಕೆ ವಾಪಸ್ ಎಣ್ಣೆ ಹಚ್ಚೋ ಏನು ಅವಶ್ಯಕತೆ ಇಲ್ಲ. ನಾ ಹೊಳ್ಳಿ ಎಣ್ಣೆ ಹಚ್ಚಂಗಿಲ್ಲ ಇದಕ್ಕೆ, ಹಂಗೆ ಬೇಯಿಸ್ನು. ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದವ ಚಪಾತಿ. ನೀವು ಟ್ರೈ ಮಾಡಿರಿ ಹಿಂಗೆ. ಫೈನಲಾಗೆಲ್ಲ ಚಪಾತಿ ಮಾಡಿಟ್ಟಿದ್ನಿ. ಊಟಕ್ಕೂ ರೆಡಿಯಾಗಿದ್ದೀವಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿರಿ. ಯಾವ ಥರ ವೀಡಿಯೋ ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡಿರಿ. ಫುಲ್ ನೋಡಿರಿ ವಿಡಿಯೋ, ಸ್ಕಿಪ್ ಮಾಡದೆ. ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.